ಲಾಸ್ಟ್ ವೀಕ್ ನಾನು ನನ್ನ ಮದರ್ ಇನ್ ಲಾ ಆ್ಯಂಡ್ ಅವ್ರ ಸಿಸ್ಟರ್ ಜೊತೆ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ವಿ. ನಾನು ಆನೆಸ್ಟ್ಲಿ ಒಂದು ಟೆಂಪಲ್ಗೆ ಹೋಗಿ ವಾಪಸ್ ಬರ್ತೀವಿ ಅಂತ ಅನ್ಕೊಂಡಿದ್ದೆ. ಆದರೆ ಕಾರಲ್ಲಿ ಕುತ್ಕೊಂಡ್ಮೇಲೆ ಗೊತ್ತಾಯಿತು ಒಂದಾದ್ಮೇಲೆ ಒಂದು ಟೆಂಪಲ್ಸ್ಗೆ ಹೋಗ್ತಾ ಇದ್ದೀವಿ ಅಂತ. ಮಾರ್ನಿಂಗ್ 9 ಅರೌಂಡ್ ಮನೆ ಬಿಟ್ವಿ. ಬಟ್ ಆಫ್ಟರ್ನೂನ್ವರೆಗೂ ಹೆಂಗೆ ಟೈಮ್ ಪಾಸ್ ಆಯಿತು ಅಂತ ಗೊತ್ತೇ ಆಗಲಿಲ್ಲ. ಕಾರಲ್ಲಿ ಮಾತುಗಳು, ಸ್ವಲ್ಪ ಗಾಸಿಪ್, ಸ್ವಲ್ಪ ಸ್ಟೋರೀಸು, ಮಧ್ಯ ಮಧ್ಯ ಅದು ಇದು ತಿನ್ನೋದು. ಒಂಥರ ಪರ್ಫೆಕ್ಟ್ ಡೇ ಆಗಿಬಿಟ್ಟಿತ್ತು. ದಟ್ ಡೇ ನನಗೆ ಒಂದು ಫನಿ ರಿಯಲೈಸೇಷನ್ ಕೂಡ ಆಯಿತು. ಚಿಕ್ಕವಳಿದ್ದಾಗ ಟೆಂಪಲ್ ಟ್ರಿಪ್ಸ್ ಅಂದರೆ ನನಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇರ್ತಿರ್ಲಿಲ್ಲ. ಬೋರಿಂಗ್ ಅನಿಸ್ತಿತ್ತು ಆ್ಯಂಡ್ ಐ ಆಮ್ ಶ್ಯೂರ್ ಆಲ್ಮೋಸ್ಟ್ ಎಲ್ರಿಗೂ ಹಾಗೆ ಇರ್ತಿತ್ತು ಅಲ್ವಾ. ಆಗ ದೊಡ್ಡೋರು ಯಾಕೆ ಇಷ್ಟೊಂದು ಖುಷಿಯಿಂದ ಟೆಂಪಲ್ಗೆ ಹೋಗ್ತಾರಲ್ಲ ಅಂತ ಅರ್ಥ ಆಗ್ತಿರ್ಲಿಲ್ಲ. ಆದರೆ ಈಗ ನಾನು ಸ್ವಲ್ಪ ದೊಡ್ಡೋಳಾಗಿದ್ದೀನಲ್ವಾ, ಸೊ ಇವಾಗ ಅರ್ಥ ಆಗಕ್ಕೆ ಶುರು ಆಗಿದೆ. ಮೇ ಬಿ ಟೆಂಪಲ್ ಅಂದರೆ ಅವರಿಗೆ ದೇವ್ರ ದರ್ಶನ ಅಷ್ಟೇ ಅಲ್ಲ, ಒಂದು ಔಟಿಂಗು, ಒಂದು ಡೈಲಿ ರೂಟೀನಿಂದ ಬ್ರೇಕು, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋ ಅಂತ ಎಕ್ಸ್ಕ್ಯೂಸು. ಆ್ಯಂಡ್ ಆನೆಸ್ಟ್ಲಿ ಈಗ ನನಗೂ ಆ ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನನಗೆ ತುಂಬ ಇಷ್ಟ ಆಗಿದ್ದು ಏನಂದರೆ ಯಾವುದೇ ಸ್ಟ್ರಿಕ್ಟ್ ಪ್ಲ್ಯಾನ್ ಇರಲಿಲ್ಲ. ಜಸ್ಟ್ ಹೋಗ್ತಾ ಇದ್ವಿ, ದೇವ್ರ ದರ್ಶನ ಮಾಡ್ತಾ ಇದ್ವಿ, ಎಂಜಾಯ್ ಮಾಡ್ತಾ ಇದ್ವಿ. ಒಂದೊಂದು ಟೆಂಪಲ್ ಬಗ್ಗೆ ಅವರು ಹೇಳೋದು, ದರ್ಶನ ಮಾಡೋದು ಆ್ಯಂಡ್ ದ ಎಕ್ಸೈಟ್ಮೆಂಟ್ ಅವರಿಬ್ಬರಲ್ಲಿ ಇದ್ದಿದ್ದನ್ನ ನೋಡೋಕ್ಕೆ ಚೆಂದ ಇತ್ತು. ಟೆಂಪಲ್ಸಲ್ಲಿ ಸ್ವಲ್ಪ ಟೈಮ್ ಕಾಮಾಗಿ ಕುತ್ಕೊಂಡಾಗ ಮನ್ಸು ಕೂಡ ಸ್ವಲ್ಪ ಲೈಟ್ ಆಗುತ್ತೆ ಅಲ್ವಾ. ಯಾವುದೇ ದೊಡ್ಡ ರೀಸನ್ ಇಲ್ಲ, ಆದರೆ ಫೀಲ್ ಗುಡ್ ಫೀಲಿಂಗ್ ಮಾತ್ರ ಇರುತ್ತೆ. ಕೆಲವು ದಿವಸ ಹಾಗೆ ಏನೋ ಎಕ್ಸ್ಟ್ರಾ ಆರ್ಡಿನರಿ ಏನಾರ ಆಗಬೇಕು ಅಂತ ಇಲ್ಲ. ಒಳ್ಳೆ ಕಂಪ್ನಿ, ಸ್ವಲ್ಪ ಟ್ರಾವೆಲ್, 4 ಟೆಂಪಲ್ಸ್, ತುಂಬ ಮಾತುಗಳು ಮತ್ತು ಒಳ್ಳೆ ಮೆಮೊರೀಸ್ ಜೊತೆ ಒಳ್ಳೆ ಊಟ, ಅಷ್ಟೇ ಸಾಕು. ಆ್ಯಂಡ್ ಐ ಥಿಂಕ್ ದಟ್ ಡೇ ನಾನು ಟೆಂಪಲ್ಸ್ ಮಾತ್ರ ವಿಸಿಟ್ ಮಾಡಲಿಲ್ಲ, ಒಂದು ಒಳ್ಳೆ ಡೇನ ಕಲೆಕ್ಟ್ ಮಾಡಿಕೊಂಡೆ.